ಇವತ್ತೆಲ್ಲ ನಾನು ನನ್ನ ಗೆಳೆಯನಾಗಿರ್ತಕ್ಕಂಥ ಅನಿಲ್ ಹಾಗೂ ನಮ್ಮ ಅಣ್ಣನಾಗಿರ್ತಕ್ಕಂಥ ಕೊಟ್ರೇಗೌಡ ಅವರು ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ದೇವಸಮುದ್ರದಲ್ಲಿರುವಂಥ ಜಟಂಗಿ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿಕೊಂಡು ಹೊರಟು ಬಂದಿದ್ದೀವಿ. ಇದರಲ್ಲಿ ನಮ್ಮಣ್ಣ ಹಾಗೂ ನನ್ನ ಗೆಳೆಯ ಅನಿಲ್ ಬೇಗನೆ ಬೆಟ್ಟ ಹತ್ತಿಬಿಟ್ರು. ಯಾಕಂದರೆ ಅಷ್ಟೊಂದು ಎತ್ತರದಲ್ಲಿ ಈ ಜಟಂಗಿ ರಾಮೇಶ್ವರ ಲಿಂಗ ಅನ್ನುವಂಥದ್ದು ಸ್ಥಾಪನೆ ಆಗಿದೆ. ಹಾಗಾದರೆ ಫೈನಲಿ ನಾನು ಎಲ್ಲರಿಗಿನ ಕೊನೆಯಲ್ಲಿ ಹೇಗೋ ಮಾಡಿ ಪ್ರಯಾಸ ಪಟ್ಕೊಂಡು ಈ ರಾಮಲಿಂಗೇಶ್ವರ ಟೆಂಪಲ್ನ ತಲುಪಿದ್ದೀನಿ. ನಾನೀಗ ನಿಂತಿರ್ತಕ್ಕಂಥದ್ದು ರಾಮಲಿಂಗೇಶ್ವರ ದೇವಸ್ಥಾನದ ಈ ಒಂದು ಜಟಂಗ ರಾಮೇಶ್ವರ ದೇವಸ್ಥಾನದ ಇತಿಹಾಸವನ್ನು ನಾವು ನೋಡೋದಾದರೆ ಈ ದೇವಸ್ಥಾನ ಬಹಳ ಪ್ರಾಚೀನ ಭಾರತದ್ದು ಅಂತ ನಾವು ಹೇಳ್ತಾ ಹೋಗ್ಬೋದು. ನಿಮಗೆಲ್ಲ ಗೊತ್ತಿದೆ, ನಮ್ಮ ಇತಿಹಾಸದಲ್ಲಿ 2 ಮಹಾಕಾವ್ಯಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಆ ಮಹಾಕಾವ್ಯಗಳಲ್ಲಿ ಮಹಾಭಾರತ ಮತ್ತು ರಾಮಾಯಣ. ಆ ಒಂದು ರಾಮಾಯಣದಲ್ಲಿ ನಾವೊಂದು ಕಥೆಯನ್ನು ಕೇಳ್ತೀವಿ, ಸೀತಾ ಅಪಹರಣ ಅಂತೇಳಿ. ಆ ಸೀತಾ ಅಪಹರಣ ಮಾಡುವಾಗ ರಾವಣ ಏನು ಮಾಡ್ತಾನೆ, ಜಟಾಯು ಪಕ್ಷ ಅನ್ನುವಂಥದ್ದು ಸೀತೆಯನ್ನು ಕಾಯ್ತಾ ಇತ್ತು. ಆಗ ರಾವಣ ಸೀತೆಯನ್ನು ಭಿಕ್ಷುಕನ ರೂಪದಲ್ಲಿ ಬಂದು ಎತ್ಕೊಂಡು ಹೋಗುವಾಗ ಜಟಾಯು ಪಕ್ಷಿ ಆ ರಾವಣನ ತಡೆಯಲಿಕ್ಕೆ ತುಂಬ ಪ್ರಯತ್ನ ಪಡ್ತದೆ. ಪ್ರಯತ್ನ ಪಟ್ಟಾದ್ಮೇಲೆ ಈ ಒಂದು ಬೆಟ್ಟಕ್ಕೆ ಬರೋಷ್ಟೊತ್ತಿಗೆ ಆ ಒಂದು ರಾವಣ ಏನು ಮಾಡ್ತಾನೆ, ಈ ಜಟಾಯು ಪಕ್ಷಿನ 2 ರೆಕ್ಕೆಗಳನ್ನ ಕತ್ತರಿಸಿ ಹಾಕಿಬಿಡ್ತಾನೆ. ಈ ಒಂದು ಬೆಟ್ಟದ ಮೇಲೆ ಆ ಪಕ್ಷಿ ಬಿದ್ದು ಬಿಡ್ತದೆ. ಆದರೆ ಅದು ತನ್ನ ಉಸಿರನ್ನು ಹಾಗೇ ಇಟ್ಕೊಂಡಿರ್ತದೆ, ಕೊನೆ ಉಸಿರು. ಏನಕ್ಕಪ್ಪ ಅಂತಂದರೆ, ಏನಾಯಿತು ಸೀತೆಯನ್ನು ಯಾರು ಅಪಹರಣ ಮಾಡ್ಕೊಂಡು ಹೋದ್ರು ಅನ್ನುವಂಥ ಸುದ್ದಿಯನ್ನು ಅದು ಶ್ರೀರಾಮಚಂದ್ರನಿಗೆ ತಿಳಿಸ್ಬೇಕಾಗಿತ್ತು. ಹಾಗಾಗಿ ಅದು ಇನ್ನೂ ಕೊನೆ ಉಸಿರನ್ನು ಇಟ್ಕೊಂಡಿತ್ತು. ಕೊನೆವರೆಗೂ ಉಸಿರಿಳಿದುಕೊಂಡಿರ್ತಕ್ಕಂತಹ ಆ ಒಂದು ಜಟಾಯು ಪಕ್ಷಿ ಶ್ರೀರಾಮಚಂದ್ರ ಸೀತೆಯನ್ನು ಹುಡುಕ್ತಾ ಈ ಬೆಟ್ಟದ ಹತ್ರ ಬಂದಾಗ ಅದು ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಒಂದು ಕಥೆಯನ್ನು ಆತನಿಗೆ ಹೇಳ್ತಾ ಹೋಯಿತು. ಕೊನೆಗೆ ಆ ಜಟಾಯು ಪಕ್ಷಿ ಅವರಿಗೊಂದು ಮನವಿಯನ್ನು ಮಾಡಿಕೊಡ್ತದೆ ಶ್ರೀರಾಮಚಂದ್ರನಿಗೆ. ಅದೇನಪ್ಪ ಅನ್ನೋದಾದರೆ, ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ನಮಗೆಲ್ಲರಿಗೂ ಪವಿತ್ರವಾಗಿರ್ತಕ್ಕಂಥ ಈಶ್ವರ ಲಿಂಗವನ್ನು, ರಾಮೇಶ್ವರ ಅನ್ನುವಂತಹ ಲಿಂಗವನ್ನು ಆ ಶ್ರೀರಾಮಚಂದ್ರನ ಅಮೃತ ಹಸ್ತದಿಂದ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅದು ಶ್ರೀರಾಮಚಂದ್ರನನ್ನು ಮನವಿ ಮಾಡಿಕೊಳ್ತದೆ. ಸೊ ಅವರ ಒಂದು ಆ ಜಟಾಯು ಪಕ್ಷುವಿನ ಒಂದು ಮನವಿಯಂತೆ ಶ್ರೀರಾಮೇಶ್ವರ ಲಿಂಗವನ್ನು ಶ್ರೀರಾಮಚಂದ್ರರು ತಮ್ಮ ಅಮೃತ ಹಸ್ತದಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಕೊನೆಗೆ ಜಟಾಯು ಪಕ್ಷುವಿನ ಆ ಪಕ್ಷುವಿನ ಒಂದು ಸಮಾಧಿಯನ್ನು ಕೂಡ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಈಗ ನಾವು ಬಂದಿರುವಂತಹ ಸ್ಥಳ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಕೊಳ. ಈ ಕೊಳದ ಪ್ರತೀತಿ ಏನಪ್ಪ, ಅದರ ಒಂದು ವಿಶೇಷ ಏನು ಅನ್ನೋದಾದರೆ, ಇದು ರಾಮೇಶ್ವರ ದೇವಸ್ಥಾನದ ಎಡಭಾಗಕ್ಕೆ ನಾವು ಒಂಚೂರು ಮುಂದಕ್ಕೆ ಬಂದರೆ ನಮಗೆ ಈ ಕೊಳ ಸಿಗ್ತಾ ಹೋಗುತ್ತೆ. ಈ ಕೊಳದಲ್ಲಿರ್ತಕ್ಕಂಥ ನೀರಿನಲ್ಲಿ ಮಕ್ಕಳಾಗದೇ ಇರುವಂತಹ ಮಹಿಳೆಯರು ಸ್ನಾನವನ್ನು ಮಾಡಿದ್ರೆ, ಇಲ್ಲಿ ಪೂಜೆಯನ್ನು ಸಲ್ಲಿಸಿದರೆ ಅವರಿಗೆ ಪುತ್ರ ಸಂತಾನ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥ ಒಂದು ಪ್ರತೀತಿ ಇಲ್ಲಿ ಹಳೆಯ ಕಾಲದ ಒಂದು ಗ್ರಂಥಗಳಿಂದ ನಮಗೆ ತಿಳಿಯಲ್ಪಟ್ಟಿದೆ. ಸೊ ಹಾಗಾಗಿ ಪ್ರತಿ ವರ್ಷದ ಯುಗಾದಿಯ ದಿನ ಸಾಕಷ್ಟು ಜನ ಸುತ್ತಮುತ್ತಲ ಊರುಗಳಿಂದ ದೂರದ ಊರುಗಳಿಂದ ಈ ಒಂದು ಕೊಳಕ್ಕೆ ಬಂದು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿ ಕೊನೆಗೆ ರಾಮಲಿಂಗೇಶ್ವರ ದೇವಸ್ಥಾನದ ರಾಮಲಿಂಗೇಶ್ವರ ಸನ್ನಿಧಾನಕ್ಕೆ ಭೇಟಿ ನೀಡಿ ಪಾವನರಾಗ್ತಾರೆ. ಹಾಗಾಗಿ ಸಾಧ್ಯ ಆದರೆ ನೀವು ಕೂಡ ಇಲ್ಲಿ ಒಂದ್ಸರಿ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಪ್ರಾಚೀನ ಸ್ಮಾರಕ ಇತಿಹಾಸದ ಬಗ್ಗೆ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ, ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಈ ಒಂದು ದೇವಸ್ಥಾನದ ಬಗ್ಗೆ ನನ್ನ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ. ಧನ್ಯವಾದಗಳು.